ವಾಲ್ಮೀಕಿ ನಿಗಮದ ಮತ್ತಷ್ಟು ಕರ್ಮಕಾಂಡ ಹೊರಬರಬೇಕಿದೆ. ಎಸ್ಐಟಿ ಸರಿಯಾಗಿ ತನಿಖೆ ಮಾಡಿದ್ರೆ ಇಡಿ ಬರ್ತಾ ಇರಲಿಲ್ಲ ಎಂದು ಮಾಜಿ ಸಚಿವ ಬಿ ಶ್ರೀರಾಮುಲು ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು, ವಾಲ್ಮೀಕಿ ನಿಗಮದ ಹಣವನ್ನ ಸಂಪೂರ್ಣವಾಗಿ ದುರ್ಬಳಕೆ ಮಾಡಲಾಗಿದೆ. ಹನಿ ಟ್ರ್ಯಾಪ್ ಮಾಡಿಸೋ ಕೆಲಸವನ್ನ ನಿಗಮದಲ್ಲಿ ಇದ್ದವರು ಮಾಡಿದ್ದಾರೆ. ಬುಡಕಟ್ಟು ಬಡವರ್ಗದವರಿಗೆ ಸಿಗಬೇಕಾದ ಹಣವನ್ನ ಕೊಳ್ಳೆ ಹೊಡೆದಿದ್ದಾರೆ. ಬುಡಕಟ್ಟು ಜನಾಂಗಗಳ ಶಾಪ ಸರ್ಕಾರಕ್ಕೆ ತಟ್ಟಲಿದೆ ಎಂದು ಶ್ರೀರಾಮುಲು ಈ ವೇಳೆ ಕುಟುಕಿದ್ರು. ಕಳ್ಳರಿದ್ದಾರೋ ಅವ್ರು ಹಿಡ್ಕೋಬೇಕಾದ್ರೆ ಈ ಉಪಾಧ್ಯಕ್ಷರು ಹಿಡ್ಕೊಂಡಿದ್ದಾರೆ. ಉಪಾಧ್ಯಕ್ಷರ ಮೂಲಕ ಅಧ್ಯಕ್ಷರು ಕೂಡ ಇಡಿ ಅಂತ ಕೆಲಸ ಆಗಬೇಕು ಅಂತೇಳಿ ನಾನು ಇಡಿಯವ್ರನ್ನ ಜೊತೆಲಿ ಸರ್ಕಾರದಲ್ಲಿದ್ದಂಥವ್ರುಗಳು ಒತ್ತಾಯವನ್ನು ಕೂಡ ಮಾಡ್ತೀನಿ. ಅದು ಹೇಳ್ತೀನಿ ಮುಂದಕ್ಕೆ ಹೇಳ್ತೀನಿ ತಮಗೆ. ಅದಕ್ಕೋಸ್ಕರ ಇಡಿ ದಾಳಿಯಿಂದ ಇನ್ನ ಬಹಳಷ್ಟು ಕರ್ಮಕಾಂಡಗಳು ಹೊರಗಡೆ ಬರಬೇಕಾಗಿದೆ. ಅದನ್ನ ನೋಡೋಣ ಮುಂದಕ್ಕೆ ಏನಾಗುತ್ತೆ, ಯಾವ ಕರ್ಮಕಾಂಡಗಳು ಹೊರಗಡೆ ಬರ್ತಾವ ಅನ್ನೋದು ಕೂಡ ನೋಡಬೇಕಾಗಿದೆ. ಇವತ್ತು ಒಂದು ಕಡೆ ಎಸ್ಐಟಿ ಅವರು ಅವ್ರಿಗೆ ಜವಾಬ್ದಾರಿಯನ್ನು ಒಪ್ಪಿಸಿದ ನಂತರ, ತನಿಖೆಯ ಜವಾಬ್ದಾರಿ ಒಪ್ಪಿಸಿದ ನಂತರ ಬಹುಶಃ ಅವರು ಸರಿಯಾದಂತ ಕೆಲಸ ಮಾಡಿದ್ರೆ, ಸರಿಯಾದಂತ ಕೆಲಸ ಎಸ್ಐಟಿ ಅವರು ಮಾಡಿದ್ರೆ ಇಡಿ ಬರ್ತಿದ್ದಿಲ್ಲ. ಎಲ್ಲೋ ಒಂದು ಕಡೆ ಅವರು ಸರಿಯಾದಂತ ಕೆಲಸ ಮಾಡಂತ ವಿಚಾರದಲ್ಲಿ ಎಸ್ಐಟಿ ಅವರು ಎಡವಿದ್ದಾರೆ. ಹಂಗಾಗಿ ಎಸ್ಐಟಿ ತನಿಖೆಯಲ್ಲಿ ಅನೇಕ ಇನ್ವೆಸ್ಟಿಗೇಷನ್ ನಡೆದವ. ಎಸ್ಐಟಿ ಇನ್ವೆಸ್ಟಿಗೇಷನ್ ದಲ್ಲಿ ಅನೇಕ ರಿವಿಲ್ಸ್ ನಡೆದವ. ಆ ರಿವಿಲ್ಸ್ ಅಲ್ಲಿ ನಾನು ನೋಡ್ತಾ ಇದ್ದೆ, ಒಂದು ಕಡೆ ಲ್ಯಾಂಬೋರ್ಗಿನಿ ಕಾರ್ ಅಂತೆ, ಒಂದು ಕಡೆ ಹನಿ ಟ್ರ್ಯಾಪ್ ಅಂತೆ, ಒಂದು ಕಡೆ ಹವಾಲಾ ಅಂತೆ, ಒಂದು ಕಡೆ ಎಲೆಕ್ಷನ್ ಫಂಡ್ ಅಂತೆ. ಅಧಿಕಾರಿಗಳನ್ನ ಕರ್ಕೊಂಡೋಗಿ, ಬ್ಯಾಂಕ್ ಅಧಿಕಾರಿಗಳು ಕರ್ಕೊಂಡೋಗಿ, ಎಸ್ಟಿ ನಿಗಮದ ಅಧಿಕಾರಿಗಳನ್ನ ಕರ್ಕೊಂಡೋಗಿ ಒಬ್ಬ ಜವಾಬ್ದಾರಿ ಇಲ್ಲದಂತ ಉಪಾಧ್ಯಕ್ಷರು ಈ ಹನಿ ಟ್ರ್ಯಾಪ್ಸ್ ಮಾಡಿಸ್ತಾ ಇದಾರೆ ಅಂತ ನೋಡಿ ಆ ಪರಿಸ್ಥಿತಿ. ಈ ಸಮುದಾಯಗಳಿಗೆ, ಈ ಸಮುದಾಯದ ಬಡವರಿಗೆ, ಮಕ್ಕಳಿಗೆ ಸಿಗಬೇಕಾದಂತ ಹಣವನ್ನು ಲೂಟಿ ಮಾಡುವಂತ ವ್ಯಕ್ತಿಗಳು ಯಾವ ರೀತಿಯಲ್ಲಿ ದುರುಪಯೋಗ ಮಾಡ್ಕೊಂತ ಇದ್ದಾರೆ ನೋಡ್ರಿ. ಇವತ್ತು ಅನೇಕ ಸಂಗತಿಗಳು ಕೂಡ ಹೊರಗಡೆ ಬರಬೇಕಾಗಿದೆ. ಇದ್ರ ಬಗ್ಗೆ ಕೂಡ ಅನೇಕ ತನಿಖೆಗಳು ಕೂಡ ನಡೀತಾ ಇದಾವೆ. ನಾವು ಕಾಯ್ತಾ ಇದೀವಿ, ಹೋರಾಟ ಮಾಡ್ತಾ ಇದೀವಿ, ನಾವು ಬಿಡೋದಿಲ್ಲ. ನಾವಂತ ಎಂತ ಪರಿಸ್ಥಿತಿ ಕೂಡ ಇನ್ನು ಮುಂದಕ್ಕೆ ಕೂಡ ಈ ಹೋರಾಟವನ್ನು ಕೂಡ ನಾವು ಮುಂದಕ್ಕೆ ತಗೊಂಡು ಹೋಗಬೇಕಾಗಿದೆ. ಇದು ಹಣ ಯಾರಿಗೆ ಸೇರಬೇಕಾದಂತ ಹಣ ಅಂದ್ರೆ ಈ ಸಮುದಾಯ, ಎಸ್ಟಿ ಸಮುದಾಯಕ್ಕೆ ಸೇರಬೇಕಾದಂತ ಈ ಸಮುದಾಯದ ಹಣ. ಈ ಸಮುದಾಯದ ಹಣ ಒಳ್ಳೆ ಕಾರ್ಯಕ್ರಮಗಳಿಗೋಸ್ಕರವಾಗಿ ನೆರವೇರಿಸಬೇಕಾದಂತ ಹಣ, ಬುಡಕಟ್ಟು ಜನಾಂಗಗಳಿಗೆ ಅದು ಸೇರಬೇಕಾದಂತ ಹಣ, ಮಕ್ಕಳಿಗೆ ಸ್ಕಾಲರ್ಶಿಪ್ ಅದಕ್ಕೆ ಸೇರಬೇಕಾದಂತ ಹಣ, ನಮ್ಮ ಎಸ್ಟಿ ಜನಾಂಗದವರು, ಬುಡಕಟ್ಟು ಸಮುದಾಯಗಳ ಜನರಿಗೆ ಏನೇನು ಅಭಿವೃದ್ಧಿ ಕೆಲಸಗಳು, ರಸ್ತೆಗಳು, ಬೋರ್ವೆಲ್ಗಳು, ಭೂ ಒಡೆತನದಲ್ಲಿ ಜಾಗಗಳು, ಭೂ ಒಡೆತನದಲ್ಲಿ ಜಮೀನು, ಇವೆಲ್ಲ ಕೂಡ ಸಿಗಬೇಕಾದಂತ ಹಣ ಇವತ್ತು ಏನು ಮಜಾ ಮಾಡಿದಾರೆ ನೋಡ್ರಿ. ಹಂಗಾಗಿ ಈ ಬುಡಕಟ್ಟು ಜನಾಂಗಗಳ, ಪರಿಶಿಷ್ಟ ವರ್ಗಗಳ ಜನಾಂಗ ಏನು ಈ ಸರ್ಕಾರಕ್ಕೆ ಈ ಬುಡಕಟ್ಟು ಜನಾಂಗಗಳ ಶಾಪ ಏನಿದೆನೋ ಈ ಸರ್ಕಾರನಂತೂ ಬಿಟ್ಟು ಹೋಗೋದೇ ಇಲ್ಲ. ಈ ಬುಡಕಟ್ಟು ಜನಾಂಗಗಳ ಶಾಪ ಈ ಸರ್ಕಾರವನ್ನು ಬಿಟ್ಟು ಹೋಗುವುದೇ ಇಲ್ಲ. ಹಂಗಾಗಿ ಬುಡಕಟ್ಟು ಜನಾಂಗಗಳಿಗೆ ಸೇರಬೇಕಾದಂತ ಹಣ ಶೋಕಿ ಮಾಡ್ತಾರೆ, ಶೋಕಿಗೋಸ್ಕರವಾಗಿ ಹಣ ಉಪಯೋಗ ಮಾಡ್ತಾರೆ. ಶೋಕಿ ಎಲೆಕ್ಷನ್ ಗೆಲ್ಲಿಯೋ ಸಲುವಾಗಿ ಅದು ಯೂಸ್ ಮಾಡ್ತಾರೆ. ಬಹುಶಃ ಕಲಬುರಗಿಯಲ್ಲಿ ಹಣವನ್ನು ಉಪಯೋಗ ಮಾಡಿದಾರ, ರಾಯಚೂರದಲ್ಲಿ ಹಣವನ್ನು ಉಪಯೋಗ ಮಾಡಿದಾರ, ಬಳ್ಳಾರಿಯಲ್ಲಿ ಕೂಡ ಹಣವನ್ನು ಉಪಯೋಗ ಮಾಡಿದಾರ, ಕೊಪ್ಪಳಲ್ಲಿ ಕೂಡ ಹಣವನ್ನು ಉಪಯೋಗ ಮಾಡಿದಾರ, ಮೊನ್ನೆ ಸುರಪುರದಲ್ಲಿ ನಡೆದಂತ ಉಪಚುನಾವಣೆಯಲ್ಲಿ ಕೂಡ ಹಣವನ್ನು ಉಪಯೋಗ ಮಾಡಿದ್ದಾರೆ. ಈ ಎಲ್ಲ ಎಲೆಕ್ಷನ್ ದಲ್ಲಿ ಇವತ್ತು ಈ ಹಣ ಯೂಸ್ ಮಾಡಿಕೊಂಡಿದ್ದಾರೆ ಅನ್ನೋಂಥದ್ದು ಇವತ್ತು ನೋಡಿರ್ಬೋದು. ಈ ಸರ್ಕಾರ ಬಡವರ ಶಾಪದಿಂದ ಮುಕ್ತ ಆಗುವುದಿಲ್ಲ. ವಾಲ್ಮೀಕಿ ನಿಗಮದಿಂದ ಒಂದು ಕಡೆ ಇಷ್ಟೊಂದು ದೊಡ್ಡ ಕಳ್ಳತನ, ಒಂದು ಕಡೆ ಭ್ರಷ್ಟಾಚಾರ ಆಗಿದ್ರೆ ಕೂಡ ಮೊನ್ನೆ ನೋಡ್ತಾ ಇದ್ದಾರೆ, ಮೂಡ ಹಗರಣಗಳು ನಾವು ನೋಡ್ತಾ ಇದ್ದೀವಿ. ಇದು ನಾಚಿಕೆಗೇಡಿನ, ಇದೊಂದು ಕಳ್ಳರ ಸರ್ಕಾರ, ಡೆಕಾಯಿಟಿ ಸರ್ಕಾರ ಇದು. ಹಂಗಾಗಿ ಮೊದಲನೇದಾಗಿ ನಾನು ಸರ್ಕಾರಕ್ಕೆ ಒಂದು ರೀತಿ ಅಂದ್ರೆಗಿನ ನಾಗೇಂದ್ರ ಅವ್ರನ್ನ ಎಂತ ಪರಿಸ್ಥಿತಿಯಲ್ಲಿ ಕೂಡ ಅವ್ರನ್ನ ಅರೆಸ್ಟ್ ಆಗಲೇಬೇಕು.
ಮೊದಲನೇ ಡಿಮ್ಯಾಂಡ್, ನಾನು ಅರೆಸ್ಟ್ ಆಗಲೇಬೇಕು. ಐ ಹೋಪ್ ಇಡಿ ವಿಲ್ ಟೇಕ್ ಕೇರ್ ಆಫ್ ದಿಸ್. ಐ ಹೋಪ್ ಇಡಿ ವಿಲ್ ಟೇಕ್ ಕೇರ್ ದಿಸ್. ಎರಡನೇದಾಗಿ ನಾಗೇಂದ್ರ ಅವರು ಅವ್ರಿಗೆಲ್ಲನ ಒಂದು ರೀತಿ ನಾನು ತಪ್ಪು ಮಾಡಿದ್ದೀನಿ ಅಂದೇಳಿ ಸ್ವಾಭಿಮಾನ ಇದ್ರಿಗಿನ ಅವ್ರಿಗೇನ ಮೀಸಲು ಕ್ಷೇತ್ರದಿಂದ ಗೆದ್ದಂತ ವ್ಯಕ್ತಿಯಾಗಿ ಇಡೀ ರಾಜ್ಯಕ್ಕೆ ಆ ಸಮುದಾಯದ ಮಂತ್ರಿಯಾಗಿ ಅವ್ರಿಗೆ ಕೊಂಚಿತ್ತನಾಗಲಿ ಈ ಸಮಾಜದ ಬಗ್ಗೆ, ಈ ಸಮುದಾಯಗಳ ಬಗ್ಗೆ ಅವ್ರಿಗೆಲ್ಲೋ ಒಂದು ಕಡೆ ನೋವಿದ್ರೆ ತಕ್ಷಣನೇ ನಾನು ಒತ್ತಾಯ ಮಾಡ್ತೀನಿ, ಅವರ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕು. ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕು. ಮಂತ್ರಿ ಸ್ಥಾನಕ್ಕೆಲ್ಲ ಆಲ್ರೆಡಿ ಮಂತ್ರಿ ಸ್ಥಾನಕ್ಕೆ ನಾವು ಭಾರತೀಯ ಜನತಾ ಪಾರ್ಟಿ ಒತ್ತಾಯ ಮಾಡಿರ್ಕೋತರವಾಗಿ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಾರ. ನಾನು ಅವ್ರ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕೆಂದು ಒತ್ತಾಯ ಮಾಡ್ತೀನಿ. ಅವ್ರ ಮೇಲೆ ಸ್ಟ್ರಾಂಗ್ ಆದಂತ ಎಫ್ಐಆರ್ ಆಗಬೇಕು. ಅವ್ರ ಮೇಲೆ ಸ್ಟ್ರಾಂಗ್ ಆದಂತ ಎಫ್ಐಆರ್ ಆಗಬೇಕು. ಮೂರನೇದಾಗಿ